ನಮಸ್ತೆ. ಏನು ಸರ್ ದೇಸಿ ಗಾಣದ ಎಣ್ಣೆಗಳು ಅಂದರೆ ಸರ್? ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು. ದೇಸಿ ಗಾಣದ ಎಣ್ಣೆಗಳು ಅಂದರೆ ದೇಸಿರಿ ನ್ಯಾಚುರಲ್ಸ್ನಿಂದ ನಮ್ಮ ಪುರಾತನವಾಗಿ ಅಂದರೆ ಒಂದು 30-40 ವರ್ಷದಿಂದ ನಮ್ಮ ದೇಶದಲ್ಲಿ ಎಣ್ಣೆಗಳು ಯಾವ ಮೆಥಡ್ಲಿ ತೆಗಿತಾಯಿದ್ರೋ ಅದೇ ಮೆಥಡ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕಳೆದ ಒಂದು 8 ವರ್ಷದಿಂದ ಯಾವುದು ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಆಗ್ತೇ ನ್ಯಾಚುರಲ್ಲಾಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀವಿ. ನಾವೊಂದು ದೇಸಿರಿ ಸಂಸ್ಥೆ 2017 ನಾನು ಮತ್ತು ನನ್ನ ಇಬ್ಬರು ಸ್ನೇಹಿತರಾದ ನವೀನ್ ಮತ್ತು ಯೋಗೇಶು 3 ಜನನೂ ಸೇರ್ಕೊಂಡೊಂದು ಸಂಸ್ಥೆ ಹುಟ್ಟಾಕಿದ್ವು. ಅದೇ ದೇಸಿರಿ ಸಂಸ್ಥೆ. ನಮ್ಮ ಸಂಸ್ಥೆಯ ಉದ್ದೇಶ ಎತ್ತಿನ ಗಾಣದ ಎಣ್ಣೆಗಳನ್ನ ಓಕೆ, ನಮ್ಮ ಸಂಸ್ಥೆಯ ಉದ್ದೇಶ ನಾವು ತಿನ್ನುವಂಥ ಆಹಾರಗಳು, ಎಣ್ಣೆಗಳು ಎಲ್ಲ ರಾಸಾಯನಿಕ ಮುಕ್ತವಾಗಿರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸಂಸ್ಥೆನ ಹುಟ್ಟಾಕಿದ್ವು. ಸರಿಸುಮಾರು 2017ರಿಂದ ನಾವು ಒಂದು 12 ರೀತಿ ಎಣ್ಣೆಗಳನ್ನ ತೆಗಿತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ನಾವು ಇವಾಗ ಕೊಬ್ಬರಿ ಎಣ್ಣೆ ತೆಗಿತಾ ಇದ್ದೀವಿ. ಕೊಬ್ಬರಿ ಎಣ್ಣೆನ ಯಾವುದೇ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಇಲ್ಲದೇ ಎಕ್ಸ್ಟ್ರಾಕ್ಟ್ ಮಾಡಿ ಕಸ್ಟಮರ್ ಮನೆಗಳಿಗೆ ತಲುಪಿಸೋಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿದ್ರೆ ನೀವು ಕೊಬ್ಬರಿನ ಹಾಕಿ, ಒಣ ಕೊಬ್ಬರಿನ ಹಾಕಿ ಎಣ್ಣೆಗಳನ್ನ ತೆಗೆದು ಕ್ರಷ್ ಮಾಡ್ತಾ ಇರೋದು, ಎಣ್ಣೆ ಬರ್ತಾ ಇರೋದು ಕಾಣ್ತಿರ್ಬೋದು ನೀವು. ಈ ಎಣ್ಣೆನ ನಾವು ಯಾವುದು ಕೆಮಿಕಲ್ಸ್ ಏನು ಅಡಿಷನಲ್ ಪ್ರೋಸೆಸ್ ಮಾಡದೆ ಈ ತೆಗೆದಿರೋ ಎಣ್ಣೆನ ಸೆಡಿಮೆಂಟ್ ಸೆಟಲ್ ಮಾಡಿ ನಾವು ಒಂದು ಅಂಬರ್ ಕಲರ್ ಗ್ಲಾಸ್ ಬಾಟ್ಲು ಅಂದರೆ ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಬಾರ್ದು ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ತಲುಪಿಸೋ ಅಂಥ ಒಂದು ಉದ್ದೇಶ ಇಟ್ಕೊಂಡು ಕಸ್ಟಮರ್ ಮನೆಗೆ ತಲುಪಿಸ್ತಾ ಇದ್ದೀವಿ. ಈ ಪ್ರೋಸೆಸ್ಸಲ್ಲಿ ಎಣ್ಣೆ ಟೆಂಪ್ರೇಚರ್ ಕಾಂಟ್ಯಾಕ್ಟ್ ಬರೋಲ್ಲ, ಹೀಟ್ ಕಾಂಟ್ಯಾಕ್ಟ್ ಬರೋಲ್ಲ ಮತ್ತು ಪ್ರೆಷರ್ ಬರೋಲ್ಲ. ಆದ್ದರಿಂದ ಇದು ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಮತ್ತು ಸ್ಟ್ಯಾಂಡರ್ಡ್ ಪ್ರೆಷರ್ಲಿ ಬರೋದ್ರಿಂದ ಇದರಲ್ಲಿರೋಂಥ ವೈಟ್ಮಿನ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಎಣ್ಣೆಗಳಲ್ಲೇ ಉಳ್ಕೊಳ್ಳುತ್ತೆ. ಆ ಎಣ್ಣೆಗಳನ್ನು ನಾವು ಆದಷ್ಟು ತುಂಬ ಬಿಸಿ ಮಾಡದೆ ಸಾಧಾರಣವಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದ್ರ ಮೈಕ್ರೋನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಸೇರಿ ಅದರ ಲಾಭಗಳು ಹೆಚ್ಚು ಸಿಗುತ್ತೆ. ಅದೇ ರೀತಿ ನಾವು ಇವಾಗ ಕೊಬ್ಬರಿ ಎಣ್ಣೆ ನೋಡಿದರೆ ಈ ರೀತಿ ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಕುಸುಬೆ, ಹರಳು, ಸಾಸಿವೆ, ಸೂರ್ಯಕಾಂತಿ, ಅಗಸೆ ಮತ್ತು ಬಾದಾಮಿ ಎಣ್ಣೆ, ಒಂದು 11 ವಿಧವಾದ ಎಣ್ಣೆಗಳನ್ನ ಈ ಮೆಥಡಲ್ಲೇ ತೆಗಿತೀವಿ. ಇದನ್ನು ನಾವು ಒಂದು ಅಂಬರ್ ಕಲರ್ ಗ್ಲಾಸ್ ಬಾಟ್ಲು ಮತ್ತು ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಕಸ್ಟಮರ್ ಮನೆಗೆ ಮೈಸೂರು ಮತ್ತು ಬೆಂಗಳೂರಲ್ಲಿ ತಲುಪಿಸ್ತಾ ಇದ್ದೀವಿ. ಇದ್ರ ಜೊತೆಗೆ US ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಎಲ್ಲ ವಿಷಮುಕ್ತವಾಗಿರಬೇಕು. ಅದರಲ್ಲಿ ಒಂದು ಮೊದಲನೇ ಹೆಜ್ಜೆ ನಮಗೆ ಎಣ್ಣೆ ಬಗ್ಗೆ ವರ್ಕ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಎತ್ತಿನ ಗಾಣದ ಎಣ್ಣೆಗಳು ಅಂತ ನೋಡ್ತಿರ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು, ಇದೊಂದು ಎಣ್ಣೆಗಳಿಂದ ಒಂದು ಒಳ್ಳೆ ಪದಾರ್ಥ ಸಿಗೋದಲ್ಲದೆ ಎತ್ತುಗಳು ನಮ್ಮ ಹತ್ರ ಒಂದು 50 ಎತ್ತುಗಳು, ಒಂದು 30-35 ಎತ್ತುಗಳು ಸ್ಲಾಟರ್ ಹೌಸ್ಗೆ ಹೋಗಿ ಗೋಶಾಲೆಯಲ್ಲಿ ಉಳ್ಕೊಂಡಿರೋಂಥ ಎತ್ತುಗಳನ್ನ ಉಳಿಸ್ಕೊಂಡು ಈ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಜೊತೆಗೆ ಹಳ್ಳಿಗಳಲ್ಲಿ ಒಂದು 80-100 ಜನ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಥಾಟ್ ಪ್ರೋಸೆಸ್ ಏನು ಅಂದರೆ ರಿವರ್ಸ್ ಮೈಗ್ರೇಷನ್ನು, ಎಲ್ಲ ಸಿಟಿಯಿಂದ ಹಳ್ಳಿ ಕಡೆ ಮುಖ ಮಾಡಬೇಕು, ಸಿಟಿಲಿರೋ ದುಡ್ಡು ಹಳ್ಳಿಗೆ ಬರಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ಸಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಒಂದು 80 ಜನ ಹಳ್ಳೀಲಿ ಕೆಲಸ ಮಾಡ್ತಾರೆ. ನಮ್ಮದೇ ಆದ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಬ್ಯಾಂಗ್ಳೂರು, ಮೈಸೂರುಗಳಲ್ಲಿ ಶಾಪ್ ಇದೆ. ಕಸ್ಟಮರ್ಗಳು ನೇರವಾಗಿ ತಲುಪಿಸ್ತೀವಿ. ಯಾವುದೇ ಮಧ್ಯವರ್ತಿಗಳಿಗೆ ಯಾವುದೂ ಎಣ್ಣೆಗಳನ್ನ ತಲುಪಿಸ್ತಿಲ್ಲ, ಡೈರೆಕ್ಟಾಗಿ ಕಸ್ಟಮರ್ ಮನೆಗೆ ತಲುಪಿಸ್ತೀವಿ. ಇನ್ನೊಂದು ನೋಡ್ಬೋದು ನೀವು, ಇಲ್ಲಿ ತೆಗಿತಿರೋ ಎಣ್ಣೆ ಎಲ್ಲೂ ಪ್ಲಾಸ್ಟಿಕ್ ಟಚ್ ಆಗೋಲ್ಲ. ನಾವು ಬಿಗಿನಿಂಗಿಂದ ಕೊನೆ ಪ್ರೋಸೆಸ್ ತನಕ ಕಸ್ಟಮರ್ ಕಿಚನ್ ತಲುಪೋ ತನಕನೂ ನಮ್ಮ ಎಣ್ಣೆ ಎಲ್ಲೂ ಪ್ಲಾಸ್ಟಿಕ್ ಟಚ್ ಆಗೋಲ್ಲ. ಅಷ್ಟು ಕೇರ್ ತೊಗೊಂಡು, ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಎಣ್ಣೆ ತೆಗೆದು ಕಸ್ಟಮರ್ ಮನೆಗಳಿಗೆ ತಲುಪಿಸ್ತಾ ಇದ್ದೀವಿ. ಸದ್ಯಕ್ಕೆ ಮೈಸೂರು, ಬೆಂಗಳೂರು, ಹುಣಸೂರು, ಹಾಸನ, ಹೊಳೆನರಸೀಪುರ, ಮಂಡ್ಯ, ನಂಜನಗೂಡು ಇಲ್ಲೆಲ್ಲ ಹೋಮ್ ಡೆಲಿವರಿ ಕೊಡ್ತಾಯಿದ್ದೀವಿ. ಜೊತೆಗೆ ಬೇರೆ ಪ್ಲೇಸ್ಗಳಲ್ಲಿ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು 25 ಸ್ಟೇಟ್ಸ್ಗಳಲ್ಲಿ ಕಸ್ಟಮರ್ ಬೇಸ್ ಇದೆ. ಅವ್ರಿಗೆ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಹೀಗೆ ಒಂದು ನಮ್ಮ ಜರ್ನಿನ ಲಾಸ್ಟ್ 8 ಇಯರ್ಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಮತ್ತು ಗಾಣದ ಎಣ್ಣೆಗಳು ಬೆಲೆ ಜಾಸ್ತಿ ಮತ್ತು ನಾರ್ಮಲ್ ಎಣ್ಣೆಗಳು, ಪಾಕೆಟ್ ಎಣ್ಣೆಗಳು ಸ್ವಲ್ಪ ಬೆಲೆ ಕಮ್ಮಿ ಇರುತ್ತೆ ಅಂತ ಜನ ಎಣ್ಣೆಗಳನ್ನ ನಾನು 3 ವಿಧವಾಗಿ ಬೈಫರ್ಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ರೀಫೈನಿಂಗ್ ಪ್ರೋಸೆಸ್ಸಲ್ಲಿ ಹೋಗಿರೋಂಥ ರೀಫೈನ್ಡ್ ಆಯಿಲ್ಗಳು, ಅದು ಯಾವುದೇ ಎಣ್ಣೆಗಳಾಗಿರ್ಬೋದು. ನಾನು ರೀಫೈನ್ಡ್ ಆಯಿಲ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂದರೆ 1 kg ಕಡಲೆಕಾಯಿ ಬೆಲೆ 130 ರೂಪಾಯಿ ಇದ್ದರೆ ರೀಫೈನ್ಡ್ ಆಯಿಲು 100 ರೂಪಾಯಿ, 110 ರೂಪಾಯಿ ಇದೆ. ಸಾಧ್ಯನೇ ಕೊಡೋಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ರೀಫೈನಿಂಗ್ ಪ್ರೋಸೆಸ್ಸಲ್ಲಿ ಕೆಮಿಕಲ್ ಪ್ರೋಸೆಸ್ಗೆ ಹೋದಾಗ ಅದು ತುಂಬ ಎಣ್ಣೆ ಬೆಲೆ ಮತ್ತು ಅತಿ ಹೆಚ್ಚು ವಾಲ್ಯೂಮಲ್ಲಿ ಮಾಡಿ, ಅತಿ ಹೆಚ್ಚು ಪ್ರೆಷರ್ ಹಾಕಿ, ಅತಿ ಹೆಚ್ಚು ಟೆಂಪ್ರೇಚರ್ ಹಾಕಿ ತೆಗೆದಾಗ ಬರುವಂಥ ಎಣ್ಣೆ, ಅದನ್ನು ನಾನು ಕಂಪೇರ್ ಮಾಡೋಕ್ಕೋಗಲ್ಲ. ಅದು ಬಿಟ್ಟರೆ ಎತ್ತಿನ ಗಾಣ ಜೊತೆಗೆ ಮಿಷಿನ್ ಗಾಣಗಳಿದೆ. ಮಿಷಿನ್ ಗಾಣಗಳಲ್ಲೂ ಈ ಎಣ್ಣೆಗಳಿಗಿಂತ ಕಂಪೇರ್ ಮಾಡಿದ್ರೆ ಪ್ರೈಸ್ ಕಮ್ಮಿ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಏನಕ್ಕೆ ಮೇಜರ್ ಕಾರಣಗಳು ಅಂತ ನೋಡಿ ಹೇಳ್ಬೋದು ನೀವು. ಈ ಎಣ್ಣೆಯನ್ನು ನಾವು 2 ಗಂಟೆ ಟೈಮು ಎತ್ತು ಸುತ್ತಿದ್ರೆ ನಮಗೆ 14-15 kg ಕಡಲೆಕಾಯಿ ಹಾಕಿದ್ರೆ 4 ಲೀಟ್ರು ಎಣ್ಣೆ ಬರುತ್ತೆ. ಬಟ್ ಅದೇ 2 ಗಂಟೆ
ಟೈಮಲ್ಲಿ ನಾವು ಮಿಷಿನ್ಗಳಿಂದ ಹೆಚ್ಚು ಕಮ್ಮಿ ನಾವು ಅಂದಾಜು ಒಂದು 40 kg ಕಡಲೆಕಾಯಿನ ಇರಿಸಿ ಒಂದು 15 ಲೀಟ್ರ್ ಎಣ್ಣೆ ತೆಗಿಬೋದು. ಸೊ ಲೇಬರ್ ಕಾಸ್ಟು ಖಂಡಿತವಾಗಿ ಅದು ಮಿಷಿನ್ ತೆಗೆದಾಗ ಕಮ್ಮಿ ಆಗುತ್ತೆ. ಈ ಮೆಥಡಲ್ಲಿ ಎಕ್ಸ್ಟ್ರಾ ಆಗುತ್ತೆ. ಜೊತೆಗೆ ಈಲ್ಡ್ ಕಮ್ಮಿ ಬರುತ್ತೆ ನಮಗಿಲ್ಲಿ. ನಾವು ಎಣ್ಣೆ ತೆಗೆಯುವಾಗ ತುಂಬ ಪ್ರೆಷರ್ ಹಾಕಲ್ಲ ಮತ್ತು ಟೆಂಪ್ರೇಚರ್ ಕೊಡಲ್ಲ. ಪ್ರೆಷರು ಟೆಂಪ್ರೇಚರ್ ಕೊಡದೇ ಇರೋದ್ರಿಂದ ನಮಗೆ ಇದರಲ್ಲಿ ಈಲ್ಡ್ ಕಮ್ಮಿ ಬರುತ್ತೆ. ಮಿಷಿನ್ ಎಕ್ಸ್ಟ್ರಾಕ್ಷನ್ಲಿ ನಿಮಗೆ ಈಲ್ಡ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಕಾರಣಗಳಿಂದ ಎಣ್ಣೆ ಪ್ರೈಸು ಅಲ್ಲಿ ಕಮ್ಮಿ ಇರುತ್ತೆ, ಎತ್ತಿನಗಾಣದ ಎಣ್ಣೆ ಪ್ರೈಸು ಜಾಸ್ತಿ ಇರುತ್ತೆ. ಬಟ್ ನೀವು ಕಂಪೇರ್ ಮಾಡಿದಾಗ ಕ್ವಾಲಿಟಿಲಿ ನೋಡಿದಾಗ ಇದು ತುಂಬ ಉತ್ಕೃಷ್ಟವಾದ ಎಣ್ಣೆ. ಇದರಲ್ಲಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸು ನಮ್ಮ ಆರೋಗ್ಯದ ಮೇಲೆ ತುಂಬ ಮೇಜರ್ ಪರಿಣಾಮಗಳು ಬೀರ್ತಾಯಿದೆ. ಅದರದ್ದು ಹೆಲ್ತು ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಅದರಿಂದನೇ ನಾವು ಇದು ಪ್ರೈಸ್ ಅಂತ ಹೇಳಿದ್ರು ತುಂಬ ಜನ ಕಸ್ಟಮರ್ಗಳು ನಮ್ಮ ಹತ್ರ ಯೂಸ್ ಮಾಡುವಾಗ ಕಳೆದ ಒಂದು 7-8 ವರ್ಷದಿಂದ ಒಂದು 7,000 ಕಸ್ಟಮರ್ಗಳು ನಮ್ಮ ಹತ್ರ ಪ್ರತಿ ತಿಂಗಳು ತೊಗೊಳಕ್ಕೆ ಶುರು ಮಾಡಿದ್ದಾರೆ. 5,000 to 7,000 ಕಸ್ಟಮರ್ಗಳು. ಸರ್ ಈಗ ಏನಂದರೆ ಗಾಣದ ಎಣ್ಣೆಗಳನ್ನು ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಅತಿ ಹೆಚ್ಚಾಗಿ ಇರುತ್ತೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅನ್ನೋ ಭಾವನೆಗಳು ತುಂಬ ಜಾಸ್ತಿ ಇದೆ ಈಗ ಜನಕ್ಕೆ. ಅದ್ರ ಬಗ್ಗೆ ನಿಮ್ಮ ಮಾಹಿತಿ? ಇದು ಒಂದು ಮಿತ್. ಖಂಡಿತವಾಗಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಸರ್ನ್ ಇದೆ. ನಮಗೂ ತುಂಬ ಜನ ಹೇಳಿದಾಗ ಸೈಂಟಿಫಿಕ್ ಆಗಿ ಯಾವ ರೀತಿ ಪ್ರೂವ್ ಮಾಡ್ತೀವಿ ಅಂತ ಗೊತ್ತಾದಾಗ ನಮ್ಮ ಕೆಲವು ಕಸ್ಟಮರ್ಗಳು ನಮಗೆ ಕೊಟ್ಟಿರೋಂಥ ಫೀಡ್ಬ್ಯಾಕ್ಗಳಿದೆ. ಕೆಲವು ಕಸ್ಟಮರು ನಮ್ಮ ದೇಸಿರಿಯಿಂದ ತೆಗೆದುಕೊಂಡ ಎತ್ತಿನಗಾಣದ ಎಣ್ಣೆಗಳು ಉಪಯೋಗಿಸೋಕ್ಕೂ ಮೊದಲು ಮತ್ತು ಉಪಯೋಗಿಸಿದ ನಂತರ ಆಗಿರೋ ಅವರ ಹೆಲ್ತ್ ರಿಪೋರ್ಟ್ಗಳನ್ನ ಶೇರ್ ಮಾಡಿದ್ದಾರೆ. ಅವರ ಫೀಡ್ಬ್ಯಾಕ್ನು ಕಸ್ಟಮರ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀವಿ. ಡೈರೆಕ್ಟಾಗಿ ಕಸ್ಟಮರೇ ಹೇಳಿದ್ದಾರೆ, ನಿಮ್ಮ ಆಯಿಲ್ ಯೂಸ್ ಮಾಡಿದಾಗ ಡಾಕ್ಟ್ರು ಏನು ನಿಮ್ಮ ಹೆಲ್ತಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೇಳಿರೋ ಅಂಥ ಉದಾಹರಣೆಗಳು ಇದೆ. ಸೊ ನಮಗಂತೂ ನಂಬಿಕೆ ಇದೆ, ಯಾವುದೇ ಅಡಿಷನಲ್ ಕೆಮಿಕಲ್ ಪ್ರೋಸೆಸ್ ಹೋಗದೇ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಪ್ರತಿ ಮನುಷ್ಯನಿಗೂ ಫ್ಯಾಟ್ ಬೇಕು, ಅಂದರೆ ಕೊಬ್ಬಿನಂಶ ಬೇಕು, ಒಳ್ಳೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದೂ ಅಡಿಷನಲ್ ಆಗಿ ಕೆಮಿಕಲ್ಸು ಅಡಿಟಿವ್ಸು ಯೂಸ್ ಮಾಡದೇ ಇರೋದ್ರಿಂದ ಒಳ್ಳೆ ಫ್ಯಾಟ್ ನಮಗೆ ದೇಹಕ್ಕೆ ಸಿಗೋದ್ರಿಂದ ಖಂಡಿತವಾಗಿ ಇದರಲ್ಲೇನು ಇಂಪ್ಯಾಕ್ಟ್ ಇಲ್ಲ. ಇಂಪ್ಯಾಕ್ಟ್ ಇದ್ದಿದ್ರೆ ಕಳೆದ ಒಂದು 8 ವರ್ಷದಿಂದ ನಮ್ಮ ಕಸ್ಟಮರ್ಗಳು ಸ್ಟಾಪ್ ಮಾಡಬೇಕಾಗಿತ್ತು. ತುಂಬ ಜನ ಈ ಎಣ್ಣೆಗಳಿಗೆ ಒಲವು ತೋರಿಸ್ತಾ ಇದ್ದಾರೆ. ಅವರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಿದೆ. ಇದೇ ಥರ ಏನಾದರೂ ಇಂಪ್ಯಾಕ್ಟ್ ಆಗಿದರೆ ನಾವು ಒಂದು ಕಸ್ಟಮರಲ್ಲಿ US ಸಪ್ಲೈ ಮಾಡ್ತಿದ್ವಿ. ಇವತ್ತು 700 ಫ್ಯಾಮಿಲಿನ US ಅಲ್ಲಿ ಪ್ರತಿ ತಿಂಗಳು ಅವ್ರ ಮನೆಗೆ ಎಣ್ಣೆ ತಲುಪಿಸ್ತಾ ಇದ್ದೀವಿ. ಅಲ್ಲಿ ಕಮ್ಮಿ ಆಗಬೇಕಾಗಿತ್ತು. ಈ ಮಿತ್ತು ಅಥವಾ ಈ ಒಂದು ಭಾವನೆಗಳಿದೆಯಲ್ಲ, ಅದನ್ನು ನಾವು ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡ್ತಾ ಇದ್ದೀವಿ. ಈ ಎಣ್ಣೆಗಳಲ್ಲಿ ಏನೂ ಅಂಥ ಪ್ರಾಬ್ಲಮ್ಗಳಿಲ್ಲ. ಅದು ನಾವು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದ್ರ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಿದಾಗ ಮಾತ್ರ ಗೊತ್ತಾಗುತ್ತೆ. ಕಸ್ಟಮರ್ ಅವರು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡತ್ತಂಗೆ ಮಾತ್ರ ಹೇಳ್ಬೋದು. ನಾನು ಕಸ್ಟಮರ್ ಹಂಗಾಗಿ ಇದು ಆಗುತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರೇ ಎಕ್ಸ್ಪೀರಿಯೆನ್ಸ್ ಮಾಡಿ ಇದು ನನಗೆ ಡಿಫ್ರೆನ್ಸ್ ಇದೆ ಅಂದ್ರೆ ಮಾತ್ರ ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮಾಡೋ ನೆಸೆಸಿಟಿ ಇಲ್ಲ. ಆ ರೀತಿ ಹೇಳಿರೋ ಕಸ್ಟಮರ್ಗಳು ತುಂಬ ಜನ ಇದ್ದಾರೆ ನಮ್ಮ ಹತ್ರ. ಸರ್, ಹಾಗಾದರೆ ಈ ಮರದ ಗಾಣದ ಎಣ್ಣೆ ಉತ್ತಮ ಅಂತ ನೀವು ಹೇಳ್ತಿದ್ದೀರಿ. ಹಾಗಾದರೆ ನಾವು ಮಿಷಿನ್ ಗಾಣದ ಎಣ್ಣೆ ಬಳಸಲೇಬಾರ್ದಾ? ನಮ್ಮ ಮಿಷಿನ್ ಗಾಣದ ಎಣ್ಣೆ ಬಳಸಲೇಬಾರ್ದು ಅಂತ ಖಂಡಿತವಾಗಿ ನಾನು ಹೇಳಲ್ಲ. ಮಿಷಿನ್ ಗಾಣದ ಎಣ್ಣೆ ಖಂಡಿತವಾಗಿ ಬಳಸ್ಬೋದು. ನಾನು ಏನು ಹೇಳ್ತೀನಿ ಅಂದರೆ, ನಾನು ಆಗಲೇ ಬಿಗಿನಿಂಗ್ ಹೇಳಿದಾಗ 3 ಹೇಳಿದೆ: ರಿಫೈನ್ಡ್ ಆಯಿಲು, ಮಿಷಿನ್ ಎಕ್ಸ್ಟ್ರಾಕ್ಟೆಡ್ಡು, ಎತ್ತಿನ ಗಾಣ, ಮರದ ಗಾಣ ಎಣ್ಣೆಗಳು ಅಂತ. ರಿಫೈನ್ಡ್ ಆಯಿಲು ಖಂಡಿತವಾಗಿ ಬಳಸಬೇಡಿ. ಕೆಮಿಕಲಿ ಹೈಲಿ ಪ್ರೊಸೆಸ್ಡ್, ಹೈಲಿ ರಿಫೈನ್ಡ್ ಅದನ್ನು ಬಳಸಬೇಡಿ. ಇದನ್ನು ಉಳ್ಕೊಂಡಿರೋ 2 ಆಪ್ಷನ್ಸು ಎತ್ತಿನ ಗಾಣದ ಎಣ್ಣೆ ಮತ್ತು ಮಿಷಿನ್ಲಿ ತೆಗೆದಿರೋ ಎಣ್ಣೆ. ನಿಮಗೆ ಮಿಷಿನ್ಲಿ ತೆಗೆದಿರೋ ಎಣ್ಣೆಗಳು ಒಂದು ಸ್ವಲ್ಪ ಬೆಲೆ ಕಮ್ಮಿ ಇದೆ, ಎತ್ತಿನ ಗಾಣದ ಎಲೆಗಿಂತ ಒಂದು ಸ್ವಲ್ಪ ಕಮ್ಮಿ ಇದೆ. ಏನು ಡಿಫ್ರೆನ್ಸ್ ಇದರಲ್ಲಿ? ಮೇಜರ್ ಡಿಫ್ರೆನ್ಸ್ ಅಂದರೆ ನಿಮಗೆ ಹೆಚ್ಚು ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ ಎತ್ತಿನ ಗಾಣದ ಎಣ್ಣೆ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ನಿಮಗೆ ಮಿಷಿನ್ಲಿ ತೆಗೆದಿರೋ ಗಾಣಗಳಿಂದ ನಿಮಗೇನು ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ, ಬಟ್ ಅದರದ್ದು ಬೆನಿಫಿಟ್ ನಿಮಗೆ ಜಾಸ್ತಿ ಸಿಗಲ್ಲ. ಅದು ಯಾಕಂದರೆ ಅದು ಹೈ ಟೆಂಪ್ರೇಚರು, ಹೈ ಪ್ರೆಷರಲ್ಲಿ ಆಗಿರೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸು ಅಲ್ಲೇ ಲಾಸ್ ಆಗೋದ್ರಿಂದ ನಿಮಗೆ ಅದರದ್ದು ಹೆಚ್ಚು ಬೆನಿಫಿಟ್ ಸಿಗಲ್ಲ. ಅದರ್ವೈಸ್ ಯೂಸಿಂಗ್ ಅಂದರೆ ನಮ್ಮ ಮಿಷಿನ್ ಗಾಣದ ಎಣ್ಣೆ ಯೂಸ್ ಮಾಡೋದು ಅಂದರೆ ಚಿಕ್ಕ ಮಿಷಿನ್ಗಳಲ್ಲಿ ನಮ್ಮ ಕಣ್ಣು ಮುಂದೆನೇ ಹಾಕ್ಸ್ಕೊಂಡು ತೆಗೆದಿರೋ ಅಂಥ ಎಣ್ಣೆಗಳನ್ನ ಯೂಸ್ ಮಾಡೋದ್ರಲ್ಲಿ ಯಾವುದೇ ತೊಂದರೆನೂ ಇಲ್ಲ. ನೀವು ಸೇಫಾಗಿ ನಿಮ್ಮ ಎಣ್ಣೆ ನಿಮ್ಮ ಕಣ್ಣು ಮುಂದೆನೇ ತೆಗೆಸ್ಕೊಂಡು ಯೂಸ್ ಮಾಡ್ಬೋದು. ನಿಮಗೆ ಹೆಚ್ಚು ಬೆನಿಫಿಟ್ ಬೇಕು ಅಂತ ಅಂದರೆ ಖಂಡಿತವಾಗಿ ಎತ್ತಿನ ಗಾಣದ ಎಣ್ಣೆ ಉಪಯೋಗಿಸಿ. ಮತ್ತು ಸರ್, ಇದು ಬೆಂಗಳೂರು, ಮೈಸೂರು ಮಾತ್ರ ಫ್ರೀಯಾಗಿ ಉಚಿತವಾಗಿ ಮನೆಗೆ ಡೆಲಿವರಿ ಕೊಡ್ತಾ ಇದೆ? ಇಲ್ಲ, ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ, ಹೊಳೆನರಸೀಪುರ, ಹುಣಸೂರು, ಕುಶಾಲನಗರ, KR ನಗರ ಇಲ್ಲೆಲ್ಲ ಫ್ರೀ ಹೋಮ್ ಡೆಲಿವರಿ ಕೊಡ್ತಾಯಿದ್ದೀವಿ. ಅದು ಬಿಟ್ಟು ಬೇರೆ ಪ್ಲೇಸ್ಗಳಿಗೆಲ್ಲ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಬೆಂಗಳೂರು, ಮೈಸೂರಲ್ಲಿ ನಮ್ಮದೇ ವೆಹಿಕಲಲ್ಲಿ ಕಸ್ಟಮರ್ ಮನೆಗೆ ತಲುಪ್ತೀವಿ. ಈ ಎಣ್ಣೆಗಳು ಯಾವುದೇ ಶಾಪ್ಗಳಲ್ಲಿ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಕಸ್ಟಮರ್ಗಳಿಗೇ ನಮ್ಮ ಕಣ್ಣು ಮುಂದೆ ಯಾವುದೋ ಅಡಲ್ಟ್ರೇಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾವೇ ಡೈರೆಕ್ಟಾಗಿ ಕಸ್ಟಮರ್ ಮನೆಗೆ ತಲುಪಿಸ್ತಾ ಇದ್ದೀವಿ. ನಮ್ಮದೇ ವೆಬ್ಸೈಟ್ ಆನ್ಲೈನ್ ಇದೆ. ನಮ್ಮ ವೆಬ್ಸೈಟ್ಲೇ ಆರ್ಡ್ರ್ ಮಾಡಿದ್ರೆ ನಮ್ಮ ಟೀಮೇ ಹೋಗಿ ಡೆಲಿವರಿ ಮಾಡುತ್ತೆ.
www.farm2me.in farm2me.in ಅಥವಾ www.desiri.in ಹೋಗಿ ನೋಡಿದ್ರೆ ನೀವು ಅಲ್ಲಿಂದನೂ ಬುಕ್ ಮಾಡ್ಬೋದು. ಇಲ್ಲ ನೀವು ನಮ್ಮ ಮೊಬೈಲ್ ನಂಬರು 7891011554 ಈ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರು ನೀವು ವಾಪಸ್ಸು ರಿಪ್ಲೈ ಮಾಡಿ ನಿಮ್ಗೇನು ಬೇಕು ನಿಮ್ಮ ರಿಕ್ವೈರ್ಮೆಂಟ್ಸ್ ತಿಳಿಸ್ಕೊಡ್ತೀವಿ. ಬೆಂಗಳೂರಲ್ಲಿ ನಾಗರಬಾವಿಲಿದೆ, ಮೈಸೂರಲ್ಲಿ JSS ಹಾಸ್ಪಿಟ್ಲ್ ಹತ್ರ JSS ಡಾಕ್ಟರ್ ಕ್ವಾರ್ಟರ್ಸ್ ಬಿಲ್ಡಿಂಗಲ್ಲಿ ಒಂದು ಶಾಪ್ ಇದೆ, KR ನಗರದಲ್ಲಿ ಒಂದು ಶಾಪ್ ಇದೆ, ಮತ್ತು ಬೆಂಗಳೂರು ಹತ್ರ ನೆಲಮಂಗಲದಲ್ಲಿ ಒಂದು ಪ್ಲಾಂಟ್ ಇದೆ, KR ನಗರದಲ್ಲಿ ಒಂದು ಪ್ಲಾಂಟ್ ಇದೆ.